ಏನ್ ಸುಜಿ? ಏನು ಇಲ್ಲ ರೀ, ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ನಿಮ್ಮನ್ನ ಬರಕ್ ಹೇಳಿದ್ದು ಮನೆ ತಕ್ಕೆ. ಹೌದಾ, ಏನ್ ವಿಷಯ? ಏನ್ ಹೇಳು, ಯಾಕೋ ಸಪ್ಪಗಿದ್ಯಾ, ಏನಾಯ್ತು? ಹ? ಏನೂ ಇಲ್ಲ, ಅದು ನಿನ್ನೆ ನಾವು ಟೌನ್ಗೆ ಹೋದಾಗ ನೇತ್ರತಿಗೇನು ಮತ್ತೆ ಗೌರಿ ಅಕ್ಕನೂ ಸಿಕ್ಕಿದ್ರು. ಅವರು ಏನ್ ಸರಿಯಾಗಿ ಮಾತಾಡ್ಲಿಲ್ಲ. ಹಾಗೆ ಅತ್ತೆ ಬೇರೆ ಆಸ್ತಿ ಕೇಳೋಕೆ ಹೋಗಿರೋ ವಿಚಾರ ಎಲ್ಲ ಗೊತ್ತಾಗಿ ಏನಾದ್ರೂ ಆಸ್ತಿ ಕೇಳದೆ ದೊಡ್ಡ ಜಗಳ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅತ್ತೆಗೆ ಹೇಳ್ಬಿಡಣ ಕಣ್ರಿ, ಅವ್ರ ಆಸ್ತಿನೂ ಬೇಡ ಏನು ಬೇಡ, ಸಾಕು ನಮಗೆ ಕೆಲಸ ಐತೆ, ಕೆಲಸ ಮಾಡ್ಕೊಂಡು ಇದ್ರಲ್ಲೇ ನೆಮ್ಮದಿಯಾಗಿರೋಣ. ಅದಕ್ಕೆ ಅತ್ತೆಗೆ ಆತರ ಹೇಳೋಣ ಅಂತಾನ, ಸುಮ್ನೆ ಯಾಕೆ ಆಸ್ತಿ ಅದು ಇದು ಅಂತೇಳಿ ಕೇಳಿ ಇಲ್ಲೂ ಜಗಳ ಮಾಡ್ಕೊಳ್ಳೋದು ಅಂತಾನ. ಅಯ್ಯೋ, ನಮ್ಮಮ್ಮ ಇವಾಗ ನಾವು ಹೇಳೋ ಮಾತಾ ಕೇಳ್ತೈತಾ? ಇಷ್ಟು ದಿನ ನಮ್ಮ ಅಮ್ಮನೂ ನಮಗೆ ಹೇಳೋದು ಬುದ್ಧಿನ, ಆಸ್ತಿ ಬೇಡ ಏನು ಬೇಡ ಅಂತಾನ. ಈಗ ನಮ್ಮ ಅಮ್ಮನೇನೆ ಆಸ್ತಿ ಭಾಗ ತೆಗಿಸ್ತೀನಿ ಅಂತ ಕೂತ್ಕೊಂಡೈತೆ. ಯಾಕೆಂದರೆ ಆ ದೊಡ್ಡಮ್ಮ ಬಂದು ಗಲಾಟೆ ಮಾಡಿದ್ರಲ್ಲ ಅವತ್ತು, ಅದಕ್ಕೇನೆ ಚಾಲೆಂಜ್ ಮಾಡಿದ್ದಾರೆ, ಭಾಗ ತೆಗಿಸ್ತೀನಿ ಅಂತಾನ. ಈಗ ನಾವು ಹೇಳಿದ್ರೆ ನಮ್ಮನ್ನೇ ಬೈತಾರೆ ಅಷ್ಟೇನೆ, ನಿಮಗೆ ಬುದ್ಧಿ ಇಲ್ವಾ ಅಂತಾನ. ಆದ್ರೂ ಈ ಆಸ್ತಿ ಎಲ್ಲ ಬೇಕೇನ್ರಿ? ನಮಗೆ ಕೆಲಸ ಐತೆ, ಉಪ್ಪಿನಕಾಯಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಐತೆ, ನಿಮ್ದು ಅಂಗಡಿ ವ್ಯಾಪಾರ ಆಗ್ತೈತೆ, ಇನ್ನೇನ್ ಬೇಕು ಹೇಳ್ರಿ? ಏನ್ ನಾವಿರೋದು 4 ಜನ ಅಷ್ಟೇನೆ, ನಾನು ನೀವು ಅತ್ತೆ ಅಜ್ಜಿ, ಅಷ್ಟು ಜನಕ್ಕೆ ಇನ್ನೆಷ್ಟ ಆಗ್ಬೇಕು? ಮಾವನು ಏನಾದ್ರೂ ಕಷ್ಟ ಅಂತ ಬಂದಾಗ ಸಹಾಯ ಮಾಡ್ತಾರೆ. ಈಗ ಮನೆ ಕಟ್ಟಕ್ಕೆ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ಇನ್ನೇನ್ ಬೇಕು ಹೇಳ್ರಿ? ಮನೆ ಕಟ್ಟೋದೊಂದಾದ್ರೆ ಆರಾಮಾಗಿ ನಾವು ಕೆಲಸ ನೋಡ್ಕೊಂಡು ನಾವೇ ತೀರಾ ದುಡ್ಬಿಟ್ಟು ಮುಂದೆ ಯಾವಾಗಾದ್ರೂ ದುಡ್ಡಿದ್ದಾಗ ಎಲ್ಲಾದ್ರೂ ಒಂದಿಷ್ಟು ಜಮೀನ್ ತಗೊಂಡು ಏನಾನ ಬೆಳಿಬೋದು ಅವಾಗ. ಸದ್ಯಕ್ಕೆ ಆಸ್ತಿ ಪೀಸ್ತಿ ಏನು ಬೇಡ, ಸುಮ್ನೆ ಯಾಕೆ ಇಲ್ಲದ ಜಗಳ ಅಂತಾನ. ಅಲ್ಲ, ಬೇಕಂತ ಕೇಳಿದ್ರೆ ಯಾತಾನೆ ನಮ್ಗೆ ಆಸ್ತಿ ಬೇಡ, ನಮಗೆ ದುಡ್ಡು ಬೇಡ, ಐಶ್ವರ್ಯ ಬೇಡ ಅಂತ ಹೇಳ್ತಾರೆ ಹೇಳು? ಎಲ್ಲರಿಗೂ ಬೇಕು, ನಮಗೂ ಬೇಕು. ಅಲ್ಲ, ಬೇಕು, ನಮಗೂ ಬೇಕು. ಯಾರು ಏನೋ ಇದಲ್ಲ, ಸಾಚಗಳಲ್ಲ, ಎಲ್ಲರೂ ದುಡಿಯೋದೆ, ಆಸ್ತಿ ಮಾಡಬೇಕು, ನಾವು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ. ಆದ್ರೆ ಈ ತರ ಜಗಳ ಮಾಡ್ಕೊಂಡು ಒಂದೂರಲ್ಲಿ ಆಸ್ತಿ ತಗೊಂಡು ನಾವು ಅನುಭವಿಸ್ಬೇಕಾ ಅಂತ ಅಷ್ಟೇನೆ. ಸುಮ್ಮನೆ ಯಾಕೆ ಇಲ್ದೇ ಇರೋ ಜಗಳ ಅಂತ ಅನ್ಸುತ್ತೆ. ಸರಿ, ಇವಾಗ ನಿನ್ನ ಉದ್ದೇಶ ಏನು? ಅತ್ತೆಗೆ ಹೇಳೋಣ, ಈ ಆಸ್ತಿ ಬೇಡ ಏನು ಬೇಡ ಕಣತ್ತೆ, ನಾವು ಕೇಳೋದ್ ಬೇಡ ಭಾಗನ ಅಂತಾನ ಹೇಳಿ ಒಪ್ಸೋಣ ಬರ್ರಿ. ಸರಿ, ನೋಡೋಣ ನಡಿ, ಹೇಳಿ ನೋಡೋಣ. ಅಮ್ಮಯ್ಯ ಅದಕ್ಕೆ ಒಪ್ಕೊಳ್ಳೋಣ ಕಾಣಿಸಲ್ಲ. ನಾನು ಸ್ಟಾರ್ಟಿಂಗಲ್ಲಿ ನಮಗೂ ಆಸ್ತಿ ಭಾಗ ಬೇಕು ಅಂದಾಗ ಅಮ್ಮಯ್ಯನೇ ಯಾವ ಭಾಗ ಬೇಡ ಏನು ಬೇಡ ಸುಮ್ಮನಿರಪ್ಪ, ನಾವಿಲ್ಲಿ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು ಅನ್ನೋದು. ಈಗ ಅಮ್ಮಯ್ಯ ಯಾರ ಮಾತು ಕೇಳಂಗಿಲ್ಲ, ಅಪ್ಪ ಹೇಳಿದ್ರು ಕೇಳ್ತಾ ಇಲ್ಲ. ಈಗ ನಾವು ಹೇಳಿದ್ರೆ ಕೇಳ್ಬಿಡುತ್ತಾ? ಏನೋ ಒಂದು ಪ್ರಯತ್ನ ಮಾಡ್ಬೋದು ಅಷ್ಟೇನೆ. ಆಯ್ತು ಬರ್ರಿ, ಒಂದು ಪ್ರಯತ್ನ ಮಾಡೇ ಬಿಡೋಣ. ಅಮ್ಮಯ್ಯ ಒಳಗೈತೋ ಇಲ್ವೋ? ಕರಿ ಸೂಜಿ. ಅತ್ತೆ ಅತ್ತೆ, ಏನಮ್ಮ ಗಂಡ ಹೆಂಡತಿ ಇಬ್ರು ಒಂದೇ ಸಲ ಬಂದಿದ್ದೀರಾ? ಯಾಕೆ ಉಪ್ಪಿನಕಾಯಿ ಮಾಡಕ್ ಹೋಗ್ಲಿಲ್ವಾ? ಯಾಕೋ ಅಂತ? ಅಲ್ಲ, ಕೆಲಸ ಐತೆ, ಆದ್ರೂ ನಾವು ನಿಮ್ಮ ಹತ್ರ ಏನೋ ಕೇಳ್ಬೇಕಾಗಿತ್ತು, ಅದಕ್ಕೆ ಇಬ್ರು ಬಂದ್ವಿ. ನಂತಾಗ ಏನ್ ಕೇಳ್ಬೇಕಮ್ಮ, ಏನ್ ಹೇಳು? ನಿನ್ನೆ ನಾವು ಟೌನ್ಗೆ ಹೋಗಿದ್ವಲ್ಲ, ಅವಾಗ ನಮ್ಮ ಅತ್ತಿಗೆ ಸಿಕ್ಕಿದ್ರು. ಯಾರು, ನೇತ್ರನಾ? ಹೌದತ್ತೆ, ಅವರೇನೆ. ಅಲ್ಲೇ ನಾವು ಬಾಯಿ ತಪ್ಪಿ ಏನೋ ಹೇಳ್ಬಿಟ್ವಿ. ಅಯ್ಯೋ, ಅವರು ಅಂತೂ ಬೇಡ. ಅದು ಅಲ್ಲದೆ ನೀವು ಆಸ್ತಿ ಕೇಳಿರೋ ವಿಷಯ ಅವ್ರಿಗೂ ಗೊತ್ತಾಗಿದೆ. ಅದಕ್ಕೆ ಏನು ನೀವು ₹1 ತಮಕ್ಕಾಗಲ್ಲ, ಹಿಂಗೆ ಹಿಂಗೆ ಆಸ್ತಿ ಕೇಳ್ತೀರಂತೆ ಅಂತ ಹೇಳಿ ದೊಡ್ಡದಾಗಿ ಬಾಯೋ ಮಾಡಿದ್ರು. ಅದಕ್ಕೆ ಮಾಡ್ಲಿ ಬಿಡು. ಅಯ್ಯೋ, ಮಾಡಿದ್ರೆ ಎದ್ರಕೊಂಡು ಸುಮ್ಮನಾಗ್ತೀವಿ ಅಂತ ತಿಳ್ಕೊಂಡವಳೆ ನೋಡಿ ನೇತ್ರ. ಇನ್ಮೇಲೆ ನಾವು ಯಾರು ಎದ್ರಿಕೆಮಲ್ಲ, ನಾವು ಆಸ್ತಿ ಭಾಗ ತೆಗಿಸ್ತೀವಿ ಅಂತ ಹೇಳ್ ಬರ್ಬೇಕಾಗಿತ್ತು ನೀನು ಅವಳಿಗೆ, ಮಕ್ಕೊಡ್ದಳಂಗೆ. ಅವಳು ಯಾಕೆ ಮಾತಾಡ್ಸಕ್ ಹೋಗಿದ್ದೆ ನೀನು? ಸುಮ್ ಬರ್ಬೇಕೋ ಬೇಡವೋ? ಅವರು ಮಾತಾಡ್ಸಿ ಗೌರವ ಕೊಡಕ್ಕೆ ಯೋಗ್ಯರಲ್ಲ ಅವರು, ಅವಳು ಅವ್ರ ಅಮ್ಮಯ್ಯನೂ. ನಾನು ಇವರಿಗೆ ಬಂದಾಗಿಂದ ನೋಡ್ತಲೇ ಇದ್ದೀನಿ, ಅವ್ರಿಗೆ ಮರ್ಯಾದೆ ಕೊಟ್ಟಷ್ಟು ಜಾಸ್ತಿ ಆಗ್ತೈತಿ. ಎಷ್ಟಾಗಿರ್ಬೇಕು ಅಷ್ಟಾಗೇ ಇರ್ಬೇಕು. ಅಯ್ಯೋ ಅಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ಏನೋ ದೊಡ್ಡಮ್ಮ ಏನೋ ಬಂದು ಗಲಾಟೆ ಮಾಡ್ತು, ಅದಕ್ಕೆ ನೀನು ಯಾಕಮ್ಮ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಹೋಗಿ ಬಿಟ್ಟಾಕು. ಅಯ್ಯೋ, ನೀನಂತೂ ಆಸ್ತಿ ಆಸ್ತಿ ಅಂತ ಹೇಳ್ತಾ ಇದೆಯಮ್ಮ, ಆಸ್ತಿ ಭಾಗ ತೆಗಿಸ್ತೀನಿ ಅಂತಾನ. ಆಸ್ತಿ ಭಾಗ ತೆಗ್ಸೋಕೆ ಹೋಗಿ ದೊಡ್ಡ ಗಲಾಟೆ ಆದರೆ ಏನು ಮಾಡ್ತೀಯ? ದೊಡ್ಡಮ್ಮ ಅಂತೂ ಯಾವುದೇ ಕಾರಣಕ್ಕೂ ಆಸ್ತಿ ಕೊಡೋಕ್ಕಂತೂ ಒಪ್ಕೊಂಬಲ್ಲ. ನಾವು ಆಸ್ತಿ ಕೇಳಿದ್ರೆ ಅಪ್ಪಯ್ಯಗೆ ಸುಮ್ಮನೆ ತೊಂದರೆ ಆಗುತ್ತೆ ಅಷ್ಟೇನೆ ನಮ್ಮಿಂದನ. ಅದನ್ನ ನಿಮ್ ದೊಡ್ಡಮ್ಮನು ಅರ್ಥ ಮಾಡ್ಕೋಬೇಕು. ನಾನು ಒಬ್ಳೆ ಅಲ್ಲ, ನಾವ್ ಇಷ್ಟಿನ ಎಂದಾದ್ರೂ ಆಸ್ತಿ ಭಾಗ ಕೇಳಿದ್ವೇನೋ? ಕೇಳಿದ್ವ ಹೇಳು? ಈ ಊರಿಗೆ ಬಂದಾಗಿಂದನ ನಾವು ಆಸ್ತಿ ಭಾಗ ಕೇಳಿಲ್ಲ, ಏನೂ ಇಲ್ಲ. ಏನೋ ಕಷ್ಟದಲ್ಲಿ ಇರೋರ್ಗೆ ಕಷ್ಟಕ್ಕೆ ಒಂದ್ ಸ್ವಲ್ಪ ಸಹಾಯ ಮಾಡ್ತೈತಿ ನಿಮ್ಮ ಅಪ್ಪಯ್ಯ. ಅಂಗಡಿ ಹಾಕಕ್ ಒಂದಿಷ್ಟು, ಈ ಮನೆ ಕಟ್ಟಕ್ ಒಂದಿಷ್ಟು, ಅದನ್ನೇ ಬೇಡ ಕೊಡ್ಬೇಡ ಅಂತಾನ ತಡಿಯಕ್
ಯಾಕೆ ನೋಡದೆ ಬಂದಿಲ್ಲಿ ಗಲಾಟೆ ಮಾಡದೆ ಏನ್ ಮಾಡ್ಬೇಕು ಯಾಕೆ ನಾವೇನು ಕೇಳಲ್ಲ ಅಂತ ಹೇಳಿ ಊರ್ ಬಾಯ್ ಮಾಡ್ತಾಳೆ ನಿಮ್ ದೊಡ್ಡಮ್ಮ ಅಂತಳ್ಗೆ ಯಾಕೆ ಮರ್ಯಾದೆ ಕೊಡ್ಬೇಕು ಅಂತಳ್ಗೆ ಯಾಕೆ ಆಸ್ತಿ ಬಿಟ್ಕೊಡ್ಬೇಕು ಹೇಳು ನಮ್ಮ ಅಕ್ಕನ ನಾವು ಪಡ್ಕೊಂಬ್ಲೇಬೇಕು ಸುಮ್ಮನೆ ನಿನಗೆ ಇದೆಲ್ಲ ಗೊತ್ತಾಗಲ್ಲ ಏನು ತೊಂದರೆ ಆಗಲ್ಲ ಓ ಅಯ್ಯೋ ಅತ್ತೆ ಏನತ್ತೆ ಸುಮ್ಮನೆ ಜಗಳ ಆಡ್ಕೊಂಡು ನೆಮ್ಮದಿ ಕಳ್ಕೊಬೇಕಾ ಹೇಳ್ರಿ ಸುಮ್ಮನೆ ಇದ್ಬಿಡಿ ಅತ್ತೆ ಇಲ್ಲೇನ ಜಗಳ ಆದ್ರೆ ಅಲ್ಲಿ ನನ್ನ ತವ್ರ ಮನೆಗೆ ಹೋದಾಗ ಅಲ್ಲೂ ನನ್ನ ಮಖ ಕೊಟ್ಟು ಮಾತಾಡ್ಸಲ್ಲ ನಮ್ಮ ಅತ್ತಿಗೆ ಇವ್ರನ್ನೂ ಮಾತಾಡ್ಸಲ್ಲ ಅಲ್ಲೋಷ್ಟು ಮನಸ್ತಾಪ ಆಗುತ್ತೆ ಇಲ್ಲೋಷ್ಟು ಮನಸ್ತಾಪ ಸುಮ್ಮನೆ ತಲೆಗೆ ಟೆನ್ಷನ್ನು ಸುಮ್ಮನೆ ಅದು ಇದು ಅಂತೇಳಿ ಯಾಕೆ ಸುಮ್ಮನೆ ಇದು ಮಾಡ್ಕೊಂಬೋದು ಅಂತ ಜಗಳ ಮಾಡ್ಕೊಂಡು ಮನಸ್ಸು ಕೆಡಿಸ್ಕೊಳ್ಳೋದು ಯಾಕೆ ಯಾವ ಆಸ್ತಿ ಬೇಡ ಏನು ಬೇಡ ಸಾಕು ಹಿಂಗೆ ನಡೆಸ್ಕೊಂಡು ಹೋದ್ರೆ ಅಷ್ಟೇ ಸಾಕು ನೋಡಮ್ಮ ನೀವೇನು ಹೇಳಿದ್ರು ಅಷ್ಟೇನೆ ನಾನಂತೂ ಇವಾಗ ಯಾರ ಮಾತು ಕೇಳಲ್ಲ ನಾವು ಆಸ್ತಿ ಭಾಗ ತೆಗಿಸ್ಲೇಬೇಕು ಅಷ್ಟೇನೆ ಆವಾಗಲೇ ಮತ್ತೀಗ ಅವಳಿಗೆ ಬುದ್ಧಿ ಬರೋದು ಆ ಕಾಳಮ್ಮಗೆ ಅಯ್ಯೋ ಇದೇನೇ ಸೂಜಿ ಅಮ್ಮ ಎಷ್ಟು ಹೇಳಿದ್ರು ಕೇಳಲ್ಲ ನಾನು ಹೇಳಿಲ್ವಾ ನಾವೆಷ್ಟು ಹೇಳಿದ್ರು ಅಷ್ಟೇ ಅಂತನಾ ಅತ್ತೆ ಇದೇ ನಿಮ್ಮ ಕೊನೆ ನಿರ್ಧಾರನಾ ಹೌದು ನೀವೇನು ಹೇಳಿದ್ರು ಅಷ್ಟೇನೆ ಇದೇ ನನ್ನ ಕೊನೆ ನಿರ್ಧಾರ ನೀವು ಇನ್ನೇನು ಹೇಳಕ್ ಬರಬೇಡ್ರಿ ಈ ವಿಷಯದಲ್ಲಿ ಆಯ್ತು ಆಯ್ತು ಅತ್ತೆ ಅತ್ತೆ ಒಂದು ನಿಮಿಷ ನಿಂತ್ಕೊಡ್ರಿ ಏನು ಹೇಳಮ್ಮ ಏನೂ ಇಲ್ಲ ನೀವು ಆಸ್ತಿ ಭಾಗ ತೆಗಿಸ್ರಿ ಆದ್ರೆ ಈಗ ಬೇಡವಾ ಯಾಕೆ ಕಾದಾಗ ಕಬ್ಬಣನ ಬಡಿಬೇಕಂತೆ ಆವಾಗ್ಲೇನೆ ನಮ್ಗೆ ಹೆಂಗ್ ಬೇಕು ಹಂಗೆ ಆಕಾರ ಮಾಡಕ್ಕಾಗದು ಈಗ ಹೆಂಗೋ ಆಸ್ತಿ ವಿಷಯಕ್ಕೆ ಜಗಳ ಆಡೇವಳವಳು ಕಾಳಮ್ಮ ಈಗ್ಲೇನೆ ಆಸ್ತಿ ಭಾಗ ತೆಗ್ಸಿದ್ರೇನೆ ಆಗದದು ಕಾಯ್ಕೊಂಡು ಇವಾಗ ಬೇಡ ಅವಾಗ ಬೇಡ ಅಂತಿದ್ರೆ ಅಷ್ಟೇನೆ ಯಾವುದು ನೆರವೇರಲ್ಲ ಸುಮ್ಮನಿರು ನೀನೇನು ಮಾತಾಡಕ್ ಹೋಗ್ಬೇಡ ಅಯ್ಯೋ ಹಂಗಲ್ಲ ಅತ್ತೆ ನಾನು ಹೇಳ್ತಾ ಇರೋದು ಈಗ ಬೇಡ ಅಂದ್ರೆ ಈಗ ನಾವು ಹೊಸ ಮನೆ ಕಟ್ತಾ ಇದೀವಿ ಮೋಲ್ಡ್ ಹಾಕಿದೀವಿ ಇನ್ನೇನು ಪ್ಲಾಸ್ಟಿಂಗು ಎಲ್ಲ ಆಗಿ ಬಾಗಿಲು ಕಿಟಕಿ ಎಲ್ಲ ಇಟ್ರೆ ಇನ್ನೊಂದ 3-4 ತಿಂಗಳಿಗೆ ಎಲ್ಲ ಮನೆ ಕೆಲಸನೂ ಮುಗಿಯುತ್ತೆ ಬೇಗ ಆಮೇಲೆ ಗೃಹ ಪ್ರವೇಶ ಎಲ್ಲ ಆದ್ಮೇಲೆ ಮನೆಗೆ ಹೋದ್ಮೇಲೆ ಬೇಕು ಅಂದ್ರೆ ನೀವು ಆಸ್ತಿಲಿ ಭಾಗ ತೆಗ್ಸಿವ್ರಂತೆ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ ಅತ್ತೆ ಈಗ ಹೊಸ ಮನೆ ಆಗ್ಬೇಕಾದ್ರೆ ಜಗಳ ಮಾಡ್ಕೊಂಡ್ರೆ ಮನೆ ಕೆಲಸನೂ ಅರ್ಧಕ್ಕೆ ನಿಂತ್ಬಿಡುತ್ತೆ ಯಾವ ಕೆಲಸನೂ ಆಗಲ್ಲ ಅದಕ್ಕೇನೆ ಹೌದಮ್ಮ ಈ ಮನೆ ಆಗೋವರೆಗೂನಾದ್ರೂ ಈ ಆಸ್ತಿ ವಿಷಯನ ಇಲ್ಲಿಗೆ ಬಿಟ್ಬಿಡು ಆಮೇಲೆ ಯೋಚನೆ ಮಾಡೋಕ್ಕಾಗುತ್ತೆ ಮನೆ ಆಗೋವರೆಗೂ ಬಿಟ್ರೆ ಅಲ್ಲಿ ತಕ್ಕನ ಮರ್ತ್ ಸುಮ್ನಾಗ್ತೀವಿ ಆಮೇಲೆ ಹೋದ್ರೆ ಹೋಗ್ಲಿ ಬಿಡು ಅಂತಾನ ಸುಮ್ನಾಗ್ತೀವಿ ಈಗ ಬೇಡ ಸುಮ್ಮನಿರಿ ಹೆಂಗುನು ಎತ್ಕೊಂಡವಳಿ ನಿಮ್ ದೊಡ್ಡ ಮನೆ ಈಗಲೇ ಆಸ್ತಿ ಭಾಗ ತಗ್ಸಣ ಅವಾಗ ಏನೇನಾಗುತ್ತೋ ಏನೋ ಯಾರಿಗ್ ಗೊತ್ತು ಅಯ್ಯೋ ಬೇಡ ಕಣಮ್ಮ ಮನೆ ಆಗೋವರೆಗೂ ಸುಮ್ಮನೆ ಇರಮ್ಮ ಯಾಕೆ ಇಷ್ಟೊಂದು ಹಠ ಮಾಡ್ತೀಯ ನೀನೇ ಎಷ್ಟು ನಾವು ಏನಾನ ರೇಗಾಡಿದ್ರೆ ನೀನೇ ಹೇಳ್ತಿದ್ದಪ್ಪ ಮಾತಾಡಬಾರ್ದು ಹಂಗೆಲ್ಲ ರೇಗಾಡಬಾರ್ದು ಅಂತಾನೆ ಈಗ ನೀನು ಯಾಕಮ್ಮ ಹಿಂಗಾಗಿದೆಯಾ ಸ್ವಲ್ಪ ತಾಳ್ಮೆಯಿಂದ ಇರು ಎಷ್ಟು ದಿನ ಅಂತ ತಾಳ್ಮೆಯಿಂದ ಇರಪ್ಪ ಎಷ್ಟು ದಿನ ಇರೋದು ನಮ್ಗೂ ತಾಳ್ಮೆಯಿಂದ ಕಾದು ಸಾಕಾಗೈತಿ ನಾನೇನೇನು ಓಡ್ ಬಂದ್ ಮದ್ವೆ ಆಗಿಲ್ಲ ನಿಮ್ಮ ಅಪ್ಪ ಇನ್ನ ತಾಳಿ ಕಟ್ಟಿಸ್ಕೊಂಡೆ ಬಂದಿರೋದು 2ನೇ ಹೆಂಡತಿ ಆದ್ರೂ ನಾನ್ ಮಾಡಿರೋ ತಪ್ಪು ಅಂದ್ರೆ ನಿಮ್ಮ ಅಪ್ಪಯ್ಯ ಮದ್ವೆ ಆಗೈತಾ ಇಲ್ವಾ ಅಂತ ನಾ ತಿಳ್ಕೊಂಡೇನೆ ನಿಮ್ಮ ಅಪ್ಪಯ್ಯ ನಾನ್ ನಂಬಿದ್ದು ಅಷ್ಟೇನೆ ಅದ್ಬಿಟ್ಟೆ ನಾನೇನು ತಪ್ಪು ಮಾಡಿಲ್ಲ ಅವಾಗೇನು ಮೋಸ ಮಾಡಿಲ್ಲ ಈಗ ಅಷ್ಟೇ ಈಗ ಇನ್ಲದ್ ಮಾತಾಡ್ಕೊಂಡ್ರೆ ಯಾವ್ದು ನೆರವೇರಲ್ಲ ಸುಮ್ಮನಿರು ಮುಂದಕ್ಕೆ ಹೋಗೋದ್ ನೋಡೋಣ ಅಯ್ಯೋ ಅತ್ತೆ ನಾವು ಅದನ್ನೇ ಹೇಳ್ತಾ ಇರೋದು ಈಗ ಹಿಂದಿನ ವಿಷಯ ಯಾಕೆ ಬಿಟ್ಟಾಕಿ ಈಗ ಮನೆ ಆಗೋವರೆಗೂನಾದ್ರೂ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರ್ರಿ ದಯವಿಟ್ಟು ನಮಗೋಸ್ಕರ ಹೌದಮ್ಮ ದಯವಿಟ್ಟು ಅಲ್ಲಿವರೆಗೂ ಆಸ್ತಿ ವಿಷಯ ಏನು ಎತ್ತಕ್ಕೋಗಿ ಈಗ ಬೇಡ ಈಗ ಜಗಳ ಮಾಡಬೇಡ ಯಾತಾಗೂ ಸಮಾಧಾನ ಮಾಡ್ಕೊಂಡಿರು ನೀವು ಹೇಳೋದು ಸರಿಯಾಗಿ ಐತೆ ಹೊಸ ಮನೆ ಆಗ್ತೈತೆ ಅದಾಗವರೆಗೂ ಸರಿ ಆಯ್ತು ಬಿಡ್ರಿ ನೀವು ಇಷ್ಟೊಂದು ಕೇಳಕ್ಕಂತ ಇದ್ದೀರ ಅಂದರೆ ನಾನು ಯಾಕೆ ಬೇಡ ಅನ್ಲಿ ಹೊಸ ಮನೆ ಆಗಲಿ ಆಮೇಲೆ ಆಸ್ತಿ ವಿಷಯನ ನೋಡೋಣ ನಾನಂತೂ ಯಾವುದೇ ಕಾರಣಕ್ಕೂ ಆಸ್ತಿ ಭಾಗ ತೆಗ್ಸೋದು ಮಾತ್ರ ಬಿಡಲ್ಲ ಏನೋ ನೀವು ಇಷ್ಟು ಕೇಳಕ್ಕಂತ ಇದ್ದೀರಾ ಅಂತಾನ ಸುಮ್ಮನೆ ಆಗ್ತಾ ಇದ್ದೀನಿ ಅಷ್ಟೇನೆ ಜಾಸ್ತಿ ಆಟ ಮಾಡಬಾರ್ದು ಆಟ ಮಾಡಿದ್ರೆ ಒಳ್ಳೇದಾಗಲ್ಲ ಅಂತಾನ ಸರಿ ನಿಮ್ಮ ಕೆಲಸ ನೀವು ಮಾಡೋಗ್ರಿ ಹೋಗಿ ಸರಿ ಅತ್ತೆ ಹೆಂಗೋ ಸದ್ಯ ಇದಕ್ಕಾದ್ರೂ ಒಪ್ಕೊಂಡ್ರಲ್ಲ ನಡೀರಿ ಹೋಗೋಣ ಸರಿ ಬಾ ಸುಜಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ